ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಮುಗಿರೋರೀಗ ಡಿ ಕೆ ಶಿವಕುಮಾರ್ಗೆ ಅವ್ರಿಗೆ ಬುಲಾವ್ ಬಂದಿದೆ, ಸಿದ್ದರಾಮಯ್ಯವ್ರಿಗೆ ಬುಲಾವ್ ಬಂದಿದೆ, ಅವರು ಖಾಸಗಿ ಕಾರ್ಯಕ್ರಮ ಟ್ವೀಟ್ ಮಾಡಿದ್ದಾರೆ. ಬಟ್ ಪದೇ ಪದೇ ಕರೆಸ್ಕೊಳ್ತಾರೆ ನೋಡ್ತಿದ್ರೆ ಇನ್ನೂ ಅದು ಜೀವಂತವಾಗಿದೆ ಅಂತ. 5 ವರ್ಷ ನಾನೇ CM ಆದರೂ ಅದಕ್ಕೆ ಇನ್ನೂ ತೆರೆ ಬಿದ್ದಿಲ್ಲ ಅಂತ ಅನ್ನಿಸ್ತಾ ಇದೆ ಸರ್. ನೋಡಿ, ನಾನು ಇದನ್ನು ತುಂಬ ಸೂಕ್ಷ್ಮವಾಗಿ ವಿಷಯಗಳನ್ನು ರಾಜ್ಯದ ಹಿತಾಸಕ್ತಿಯ ಬೇಸ್ ಮೇಲೆ ನಾವು ಅವಲೋಕಿಸಬೇಕು ಅಂತ ನಾನು ಹೇಳ್ತಾ ಇರುವಂಥದ್ದು. ಓಕೆ, ಸಹಜವಾಗಿ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ, ಅಧ್ಯಕ್ಷರಾದಿದ್ದವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾ ಇದ್ರು. ಕರೆಕ್ಟ್. ಅದನ್ನು ಕೃಷ್ಣರವ್ರ ಕಾಲದಲ್ಲೂ ನಡೀತು. ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಯಡಿಯೂರಪ್ಪನವರು, ದೇವೇಗೌಡರು, ಸಿದ್ದರಾಮಯ್ಯನಂತವರು ಇಸ್ ಮಾಸ್ ಪುಲ್ಲರ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಸಿದ್ದರಾಮಯ್ಯನವರಂತಹ ನಾಯಕರನ್ನು ಬಳಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದ ದಡ್ಡತನ ಆಗುತ್ತೆ ಅದು. ಕರೆಕ್ಟ್. ಸೊ ಅದನ್ನು ಸರಿಯಾಗಿ ಬಳಸ್ಕೊಂಡಿದ್ದಾರೆ. ಈಗಲೂ ನಾನು ಹೇಳ್ತಾ ಇರುವಂಥದ್ದು, ಚುನಾವಣೆ ಗೆದ್ದ ನಂತರ ಏನು ಡೆಲ್ಲಿಯಲ್ಲಿ ನಡೀತು ಅದು 5 ಜನರ ಮಧ್ಯೆ ನಡೆದಿರುವಂತಹ ಮಾತುಕತೆಗಳು. ಅದನ್ನು ಎಲ್ಲಿನೂ ನಿಮಗೆ ಗಣೇಶ್ ಅವ್ರು ಹೇಳಿದ್ರು, ಇಂಗ್ಲೀಷ್ ಚಾನಲ್ಗೆ ಬೈಟ್ಸ್ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು ಅಂತ. ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಬೈಟ್ಸ್ ಹೇಗಿತ್ತು ಅಂತ ಹೇಳಿದ್ರೆ, ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ಸ್ ನಾಟ್ ಅಗ್ರಿಮೆಂಟ್ಸ್. ಹೊಂದಾಣಿಕೆ ನಮ್ಮ ಮಧ್ಯೆ ಒಂದು ಹೊಂದಾಣಿಕೆ ಇದೆ, ಅದರ ಪ್ರಕಾರ ನಡ್ಕೊಂಡು ಹೋಗ್ತೀವಿ. ಅದು ಇಲ್ಲಿಯ ತನಕ. ಮೊನ್ನೆ ಡೆಲ್ಲಿಗೆ ಹೋಗಿ ಬಂದು ಮಾತುಕತೆ ಆಗಿದೆ ಅಂತ 5 ಜನರ ಮಧ್ಯೆ ಏನು ಹೊಂದಾಣಿಕೆ ಏನು ಅಂತ ಇಲ್ಲ ಸಾಕು ಅಲ್ಲ. ಅದೇ ಹೇಳುವಂಥದ್ದು. ಹೊಂದಾಣಿಕೆ ಅಂದ್ರೆ ಮುಖ್ಯಮಂತ್ರಿಗಳ ಮಧ್ಯನೂ ನನ್ನ ಮಧ್ಯನೂ ಹೊಂದಾಣಿಕೆ ಇದೆ. ನಾವು ಹೊಂದಾಣಿಕೆಯ ಮುಖಾಂತರ ಈ ಸರ್ಕಾರವನ್ನ, ಈ ಪಕ್ಷವನ್ನ, ಹೊಂದಾಣಿಕೆ ಬೇರೆ, ಒಪ್ಪಂದ ಬೇರೆ. ಅವ್ರ ಶಬ್ದ ಏನ್ ಹೇಳಿ ನೋಡಿ, ಒಪ್ಪಂದ ಬಳಸಿಲ್ಲ ಸರ್. ಅಂಡರ್ಸ್ಟ್ಯಾಂಡಿಂಗ್ ಅಂತ ಯೂಸ್ ಹೊಂದಾಣಿಕೆ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನು, ಕೋಆಪರೇಷನ್ ಅಂದ್ರೆ ಏನು? ಅಂಡರ್ಸ್ಟ್ಯಾಂಡಿಂಗ್ ಹೊಂದಾಣಿಕೆ ಅಂದ್ರೆ ಕೋಆಪರೇಷನ್. ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಒಪ್ಪಂದ, ನಮಗೂ ಒಪ್ಪಂದ ಅಲ್ರಿ, ಒಳ ಒಪ್ಪಂದ. ಅಲ್ಲ, ನೀವು ತಪ್ಪಿಸ್ತೀರಲ್ಲ, ನೀವು ತಪ್ಪಿಸಬಾರ್ದು. ನೀವು ಜಡ್ಜ್ ಬೇರೆ ಅರ್ಥಗಳಿದಾವೆ ಸರ್. ಹೊಂದಾಣಿಕೆ ಬೇರೆ, ಒಪ್ಪಂದ ಬೇರೆ. ಕೋಆಪರೇಷನ್ ಬೇರೆ, ಹೊಂದಾಣಿಕೆ ಒಪ್ಪಂದ ಕೊಡ್ಬೇಕು. ಹೇಳಿ, ಒಪ್ಕೊಳ್ಳಿ. ನಾನು ಒಪ್ಕೊಳ್ಳೋದು ಇಷ್ಟೇನೆ. ಅವ್ರು ಹೇಳಿರುವಂತದ್ದು ನನ್ನ ಮಧ್ಯೆ ಸಿದ್ದರಾಮಯ್ಯ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಏನು, ನಮ್ಮ ಮಧ್ಯೆ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ ಅಂತ ಹೇಳಿಲ್ಲ. ಬೇಡ, ಒಪ್ಪಂದ ಅಲ್ಲ ಅದು. ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ ನನ್ನ ಪಾತ್ರ ಏನು, ನಿಮ್ಮ ಪಾತ್ರ ಏನು, ಎಲ್ಲದರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸರ್ಕಾರವನ್ನ ಹೇಗೆ ನಡೆಸಬೇಕು, ಪಕ್ಷವನ್ನ ಹೇಗೆ ನಡೆಸಬೇಕು, ಈ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಮಧ್ಯೆ ಇದೆ. ಎಸ್, ಯಾವುದೇ ಒಬ್ಬ ನಾಯಕ ತನ್ನ ನಂಬರ್ ಬರುವ ತನಕ ವೈಟಿಂಗ್ ಫಾರ್ ನಾನು ಅಧ್ಯಕ್ಷ 2.5 ವರ್ಷ ಇವಾಗ ಬೇಕಿತ್ತ, ಮೊದಲೇ ವರ್ಷ ಮಾತಾಡಕ್ ಬಿಡಿ. ಸಿದ್ದರಾಮಯ್ಯನವರು ಬಿಡ್ತಾ ಇಲ್ಲ. ನನ್ನ ಉತ್ತರ ಕೊಡಕ್ ಬಿಡ್ಬೇಕು. ನಾನು ಕ್ಲಾರಿಟಿಯಾಗಿ ಹೇಳಿದ್ದೀನಿ. ಒಬ್ಬ ಮುಖ್ಯಮಂತ್ರಿಯನ್ನ CLPಯಲ್ಲಿ ಆಯ್ಕೆ ಮಾಡಿದ ಮೇಲೆ ಎಲ್ಲಿಯ ತನಕ ಮತ್ತೊಂದು CLP ಅಥವಾ ಹೈಕಮಾಂಡ್ ಯಾವುದೋ ಒಂದು ನಿರ್ಧಾರಕ್ಕೆ ಬರುವ ತನಕ, ನಿರ್ಧಾರಕ್ಕೆ ಬರುವ ತನಕ ಯಾವುದೇ ಮುಖ್ಯಮಂತ್ರಿ ಹೌದು ನನ್ನನ್ನು ಇಳಿಸ್ತಾರೆ, CM ಬದಲಾವಣೆ ಆಗತ್ತೆ ಅಂತ ಯಾವ ಮುಖ್ಯಮಂತ್ರಿನೂ ಹೇಳೋದಿಲ್ಲ. ಹಾಗೇನೆ ಇನ್ನೊಬ್ಬರ ಆಕಾಂಕ್ಷೆಗಳಿದ್ದಾಗ, ಕಾಂಗ್ರೆಸ್ನಲ್ಲಿ ಕೇವಲ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲಿ 1 ಡಜನ್ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ಗಳಿದ್ದಾರೆ. ಆದ್ರೆ ಎಲ್ಲರಿಗೂ ಅವರ ಇತಿಮಿತಿಗಳ ಅರಿವಿದೆ, ಎಲ್ಲಿ ಕೇಳಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ಅದನ್ನ ಬಿಟ್ಕೊಂಡು ಇವ್ರುಗಳ ತರ ಇವರೇ ಒಪ್ಕೊಂಡ ರೀತಿಯಲ್ಲಿ ನಾವು ಅಧಿಕಾರಕ್ಕೆ ಬರೋದಕ್ಕೆ ಯಾವ ಕುತಂತ್ರವನ್ನಾದ್ರೂ ಮಾಡಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಅವ್ರು ಹೇಳ್ತಾರಲ್ಲ, ಅದನ್ನ ಕಾಂಗ್ರೆಸ್ನಲ್ಲಿ ಸಾಧ್ಯ ಇಲ್ಲ. ಈಗಲೂ ಡಿ ಕೆ ಶಿವಕುಮಾರ್ ಅವರ ಏಜು 60s ಅಲ್ಲಿದ್ದಾರೆ. ಹಿ ಇಸ್ ನಾಟ್ ಆನ್ 75, 60s ಅಲ್ಲಿದ್ದಾರೆ. ಸಿದ್ದರಾಮಯ್ಯನವರಿಗೆ, ಅವ್ರು ನಾನು ಆಗ್ಲೇ ಹೇಳಿದೆ, ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನಿಂದ ಏನಾಗಿದೆ, ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರಿಂದ ಏನಾಗಿದೆ. ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ಸಂಘಟನೆ ಹೇಗೆ ಚುರುಕುಗೊಂಡಿದೆ ಇದು ಹೈಕಮಾಂಡಿಗೂ ಗೊತ್ತು, ಎಲ್ಲಾ ನಾಯಕರಿಗೂ ಗೊತ್ತು. ಎಲ್ಲರಿಗೂ ಅವರ ಅವಕಾಶಕ್ಕೋಸ್ಕರ ಕಾಯಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರೇ ಹೇಳುವಂತದ್ದು. ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಡೆಲ್ಲಿಯಲ್ಲಿ ಹೇಳಿದ್ದು ಸಹ ಮುಖ್ಯಮಂತ್ರಿಯ ಕುರ್ಚಿ ಖಾಲಿ ಇಲ್ಲ ಅಂತಾನೆ ಹೇಳಿದ್ದಾರೆ, ಬೇರೆ ಯಾವುದು ಹೇಳಿಲ್ಲ. ಸರ್, ಸಿದ್ದರಾಮಯ್ಯನವರು ಅವತ್ತು ಹೇಳಿದ್ರು, ಗಣೇಶ್ ಸರ್ ಮೈಸೂರಲ್ಲಿ ಹೇಳಿದ್ರು, ಕೈ ಮೇಲೆ ಹಿಡ್ಕೊಂಡು ಅವತ್ತು ಬಿಜೆಪಿ ಅವರು ತಂದಿಡ್ತಾ ಇದಾರೆ, ನಮ್ಮ ಮಧ್ಯೆ ತಂದಿಡ್ತಾ ಇದಾರೆ ಬಿಜೆಪಿ ಅವರು. ಹೌದು, ಆಯ್ತು, ನಾವ್ ಹೇಳಿದ್ನೆಲ್ಲ ಕೇಳೋದು ದಡ್ಡರಾಗಬೇಡಿ, ನಾವು ತಂದಿಡಕ್ಕೆ ಇದ್ದೀವಿ, ಆದ್ರೆ ನೀವು ದಡ್ಡರಾಗಬೇಡಿ, ಹಂಗೆ ನೀವು ಕಿತ್ತಾಡ್ಕೊಂಡು ಇದ್ರ ತರ ಆಡ್ಬೇಡಿ. ಸರ್, ನೀವು ಮುನಿಯವರು ಒಂದು ಪ್ರಶ್ನೆ ಹೇಳಿದ್ರು, CLP ನಾಯಕ ಯಾರು ಸರ್? ಈಗ
ಅವ್ರು ಹೇಳಿದ ಪ್ರಶ್ನೆಗೆ ಬರ್ತೀನಿ. ಸಿದ್ದರಾಮಯ್ಯ ಅವರೇ, ಆಯ್ತು, ಒಂದು ನಿಮಿಷ ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡ್. 5 ಜನದ ಮುಂದೆ ಆಗಿದ್ದು CLP ಆಗಿದ್ದಲ್ಲ, ಅದನ್ನೇ ಹೇಳಿದ್ದು CLP ಅವರು. DK ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿ ಆಗಬೇಕಾದ್ರೆ ಶಾಸಕರ ಬೆಂಬಲ ಇಲ್ಲ ರೀ, ಅವ್ರ ಪಕ್ಷದ ಬೆಂಬಲ ಇದೆ, ಹೈಕಮಾಂಡ್ ಬೆಂಬಲ ಇದೆ, ಶಾಸಕರ ಬೆಂಬಲ ಇಲ್ಲ. ಆದ್ರೆ DK ಶಿವಕುಮಾರ್ ಅವರು ಬಹಳ ಗಂಭೀರವಾಗಿ ಗೌರವಿತವಾಗಿ ಹೇಳಿದ್ದಾರೆ, ನಾನು ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾಗಿ. ಅದೇ ಬ್ಯೂಟಿ ಆಫ್ ಕರ್ನಾಟಕ ಕಾಂಗ್ರೆಸ್ ಅಂತ ಹೇಳ್ತಾರೆ ನಾನು. ಅದೇ ಕಾಂಗ್ರೆಸ್ ಹೌದು. ಬ್ಯೂಟಿ ಮೈ ತುಂಬಾ ಕಾಯಿಲೆ ವಿಜೇಂದ್ರನ ಸದಾನಂದ ಗೌಡರನ್ನ ಹೊಂದಾಣಿಕೆ ದಿವಸ ಬಂದ್ಬಿಟ್ಟು ಮತ್ತೆ ಹೋಗಿದ್ದೀರಣ್ಣ. ಈ ತರ ಒಬ್ಬ ಅಧ್ಯಕ್ಷರಿಗೆ ಇಷ್ಟು ತುಚ್ಛವಾಗಿ ಯಡಿಯೂರಪ್ಪನವ್ರ ಬಗ್ಗೆ ಹೆಂಗೆ ಮಾತಾಡಿದ್ರಿ? ಯಡಿಯೂರಪ್ಪನವ್ರ ಬಗ್ಗೆ ಎಷ್ಟು ನಿಮ್ಮಲ್ಲಿ ಬಿಜೆಪಿ ಕಿತ್ತಾಟ ಇದೆ ಸರ್, ಯಾರಾದ್ರೂ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ? ನಿಮ್ಮ ದೋಸೆ ತೂತಿದೆ ಸರ್. ಇರಿ ಸರ್, ಅವ್ರ ಮೈ ತುಂಬಾ ಕಾಯಿಲೆ, ಮುಖ ಅವ್ರ ಮನೆಯಲ್ಲಿ ಆನೆ ಬಿದ್ದು ಗಬ್ಬನ ಆಗ್ತಾ ಇದೆ. ಇಡೀ ಊರಿಗೆ ಗಬ್ಬನ ಆಗ್ತಾ ಬರ್ತಾ ಇದೆ. ನಮ್ಮಲ್ಲಿ ನೊಣ ಸತ್ತಿದೆ ಅಂತ ಹೇಳ್ತಾರೆ. ನೊಣ ಸತ್ತರೆ ವಾಸನೆ ಬರಲ್ಲ. ನಿಮ್ಮ ಮನೆಯಲ್ಲಿ ಆನೆ ಸತ್ತು ಗಬ್ಬನ ಆಗ್ತಾ ಇದೆ. ಇಡೀ ಊರಿಗೆ ಆಯ್ತ್ರಿ. ಇವಾಗ ಇದೇ ಹೈಕಮಾಂಡ್ ಕಾಂಗ್ರೆಸ್ ಒಳಗಡೆ ಅಧಿಕಾರದಲ್ಲಿ ಇರುವವ್ರಿ ನಾವು. ನಮ್ಮಲ್ಲಿ ನಿಮ್ಮಲ್ಲಿ ಅಧಿಕಾರ ಇಲ್ಲ, ನಿಮ್ಮಲ್ಲಿ ಅಧಿಕಾರ ಇಲ್ಲದೆ ಊರು ಸಾಬ್ರಿ ಯಾಕೆ ಸರ್? ಬಿಜೆಪಿ ಯಾಕೆ? ಊರು ಸಾಬ್ರಿ ಯಾಕೆ? ಕೇಳಿ ಸರ್, ಇಲ್ಲಿ ಹೈಕಮಾಂಡ್ ಇದೆಯಾ ಸತ್ತೋಗಿದ್ಯಾ ಸರ್? ಯಾವ ಹೈಕಮಾಂಡ್ ಕೇಳ್ತಾ ಇದ್ದೀರಿ? ಕಾಂಗ್ರೆಸ್ ಹೈಕಮಾಂಡ್ ಏನ್ ಅಂಡರ್ಸ್ಟ್ಯಾಂಡಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದು. ನೋಟಿಸ್ ಹೈಕಮಾಂಡ್ ಇಷ್ಟೊಂದು ಕಿತ್ತಾಟ ಆಡ್ಬಾರ್ರೆ, ಬಹುಮತ ಬಂದ್ರೆ ಸರ್ಕಾರದಲ್ಲಿ ನಾವು ತೀರ್ಮಾನ ಮಾಡ್ತೀವಿ, ಬಾಯಿ ಮುಚ್ಕೊಂಡ್ರಿ ಅಂತ ಹೇಳಕ್ ಒಬ್ರು ಇಬ್ರು ಡೆಲ್ಲಿಗೆ ಹೋಗೋ CM DCM ರಾಜ್ಯ ಸಾಯ್ತಾ ಇದ್ದಲ್ರಿ, 3 ದಿವಸಕ್ಕೆ ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ನಿಮ್ಮ ಸರ್ಕಾರ ಕೊಟ್ಟಿಲ್ಲ, ನಿಮ್ಮ ಮಂತ್ರಿಗಳನ್ನ ಮೂರು ಸಾರಿ ಹೋಗ್ತಾ ಇದ್ದಾರೆ. ಏನಾಗುತ್ತೆ? ಅದೇ ಎಲ್ಲ ವೇಟ್ ಮಾಡ್ತಿರೋ ಸರ್. ಯಾವ ಕದನಗಳು ಇಲ್ಲ, ಓಕೆ ಸರ್. ಓಕೆ, ಶಿವಕುಮಾರ್ ಹಾವಿನ ದ್ವೇಷ ಬಿಡುವುದಿಲ್ಲ. ಓಕೆ ಸರ್, ಓಕೆ. ಇಲ್ಲಿವರೆಗೂ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಮುಂದಿರೋರು. ಥ್ಯಾಂಕ್ ಯು ಗಣೇಶ್ ಸರ್, ನಿಮಗೂ ಕೂಡ ಡಿಬೇಟಲ್ಲಿ ಭಾಗವಹಿಸೋದಕ್ಕೆ. ನೋಡ್ತಾ ಇದ್ದೀವಿ, ಕಾಂಗ್ರೆಸ್ನವರು ಯಾವುದನ್ನು ಕೂಡ ಒಪ್ಕೊಳ್ತಾ ಇಲ್ಲ. ಅಧಿಕಾರ ಹಂಚಿಕೆ ಸೂತ್ರ ಅಥವಾ ಅಂಡರ್ಸ್ಟ್ಯಾಂಡಿಂಗು ಅದು ಯಾವ ಮಾತುಕತೆ ಆಗಿದೆಯೋ ಆ 5 ಜನಕ್ಕೆ ಮಾತ್ರ ಗೊತ್ತು ಅಂತ ಹೇಳಿ ಈ ರೀತಿ ಚರ್ಚೆಗಳಂತೂ ಆಗ್ತಾ ಇದೆ. ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥ ಬಾಂಬನ್ನು ಕೂಡ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡೋಣ. ಯಾಕಂದರೆ ಸಿದ್ದರಾಮಯ್ಯನವರು ಆಲ್ರೆಡಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಆದರೆ ಹೈಕಮಾಂಡ್ ಯಾಕೆ ಮಧ್ಯಪ್ರವೇಶ ಮಾಡ್ತಿಲ್ಲ? ಸುರ್ಜೇವಾಲಾ ಹೇಳಿದ್ರೆ ಮುಗಿತಾ? ಖರ್ಗೆ ಅವರು ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬಿಲ್ಲಪ್ಪ, ಸಿದ್ದರಾಮಯ್ಯನವರು 5 ವರ್ಷ CM ಆಗಿರ್ತಾರೆ, ಯಾರು ತುಟಿಪಿಟ್ಟಕ್ಕೆ ಅನ್ಬಾರ್ದು, ಈ ರೀತಿ ಸಂದೇಶವನ್ನು ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಅಧಿಕಾರ ಬದಲಾವಣೆಯ ಆ ಕೂಗು ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಈ ಎಲ್ಲ ಬೆಳವಣಿಗೆಗಳು ಸಾಕ್ಷಿಯಾಗಿದೆ. ಮತ್ತು ಆಪರೇಷನ್ ಕಮಲದ ಪ್ರಯತ್ನವನ್ನು ನಾವು ಮಾಡ್ತಿಲ್ಲ ಅಂತೇಳಿ BJP ನಾಯಕರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಸಾಧ್ಯ ಇಲ್ಲ ಅನ್ನುವಂಥ ಮಾತು